ನೀವು ನೀವು ಪ್ರಾನ್ಸ್ಪಾಲರ್ಗಳಲ್ಲ, ದೇವರುಗಳು ನೀವೆಲ್ಲ ಒಟ್ಟಾರು ಕಾಲೇಜು. ನನ್ಗೆ ಖುಷಿ ಆಯ್ತು, ಒಟ್ಟಾರು ಕಾಲೇಜು ಸೇರಿ ಮುಳಬಾಗಿಲು ತಾಲೂಕಿನಲ್ಲಿ ಪದವಿ ಪೂರ್ವ ವಿಭಾಗದಲ್ಲಿ ಎಲ್ಲರೂ ಸೇರಿ ಒಂದು ಕ್ರೀಡಾಂಗಣ ನಡೆಸೋದು ತುಂಬಾ ಕಷ್ಟ. ಈಗಿನ ಸೌಕರ್ಯಗಳಲ್ಲಿ ಅಕ್ವಿಪ್ಮೆಂಟ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ದೈಹಿಕ ಶಿಕ್ಷಣ ಮೊನ್ನೆನೆ ಹೇಳ್ತಾ ಇದ್ರು ಸರ್, ದೈಹಿಕ ಶಿಕ್ಷಣ ನಮ್ಮಲ್ಲಿ ಇರಲ್ಲ ಸರ್. ಕಾಲೇಜಲ್ಲಿ ಕಡಿಮೆ ಇರ್ತಾರೆ, ಎಲ್ಲ ಹೈಸ್ಕೂಲು ಮತ್ತೆ ಬೇರೆ ಕಡೆ ಇರ್ತಾರೆ ಮಿಡ್ಲಿ ಸ್ಕೂಲಲ್ಲಿ, ಆದ್ರೆ ನಮ್ಮಲ್ಲಿ ಇರಲ್ಲ ಅಂತ. ಆದ್ರೂ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಈ ಮಟ್ಟಕ್ಕೆ ತಾಲೂಕ್ ಮಟ್ಟದಲ್ಲಿ ಒಂದು ಮಾಡೋದು ಅಂದ್ರೆ ತುಂಬಾ ಕಷ್ಟ. ಆ ಸರ್ಗೆ ಹೊಣೆ ಹೊರಿಸಿರಕ್ಕಂತ ಸರ್ ಅವರು ಅದೇನ್ ಮಾಡಿದ್ರೋ ಏನೋ, ಅವರು ತುಂಬಾ ಮಾಡಿರೋದಕ್ಕೆ ಅವ್ರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಎಲ್ಲ ಒಟ್ಟಾರು ನೀವು ಎಲ್ಲ ಒಳ್ಳೆ ಸಂಘಟನೆಯಾಗಿ ಇದೇ ತರ ಮಾಡ್ಕೊಂಡೋಗಿ, ನಮ್ಮಂತವ್ರು 100 ಜನ ಬರ್ತಾ ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ಬೋದು. ನೀವು ಒಟ್ಟಾರು ಈಗಿದ್ದಾಗ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ಮೇಲೆ. ನಾವು ನಿಮ್ಮನ್ನ ಖುಷಿ ಪಡಿಸೋದೆ ನಮಗೂ. ನಾವು ಇದೇ ಕಾಲೇಜಲ್ಲಿ ನಾನು ಓದಿರೋಂಥ ವಿದ್ಯಾರ್ಥಿ, ನನ್ನ ಗುರುಗಳಾದಂಥ ಸರ್ ಇದ್ದಾರೆ ಇಲ್ಲೇ, ನಾರಾಯಣ ಸರ್, ಅವ್ರ ಹತ್ರ ನಾವೆಲ್ಲ ವಿದ್ಯೆ ಕಲ್ತಿದ್ದೀವಿ. ನಾವು ವಿದ್ಯೆ ಕಲ್ತಿರೋದಕ್ಕೆ ಅಲ್ಲಿ ಏನೋ ಒಂದು ಅದಕ್ಕೊಂದು ರಿಟರ್ನ್ ಇರಬೇಕು ಯಾವುದೇ ಒಂದು ಕಾಲೇಜಿಗೆ. ನಾನು ಚಿಕ್ಕದಾಗಿ ನಿಮ್ಗೊಂದು ಸಲಹೆ ಕೊಡ್ತೀನಿ. ಹಳೆ ವಿದ್ಯಾರ್ಥಿಗಳನ್ನ ಒಂದ್ಸರಿ ಎಲ್ಲ ಇದ್ದಾರೆ, ಒಳ್ಳೆ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಒಳ್ಳೆ ಅಧಿಕಾರಿಗಳಾಗಿದ್ದಾರೆ, ಒಳ್ಳೆ ಅಧಿಕಾರಿ ವರ್ಗದಲ್ಲಿದ್ದಾರೆ. ಅಂಥವ್ರನ್ನೆಲ್ಲ ನೀವು ಗುರ್ತು ಮಾಡಿ ಎಲ್ಲಿದ್ದಾರೆ, ಯಾರು ಈ ಕಾಲೇಜಲ್ಲಿ ಓಡಿದವ್ರು ಬರ್ತಾರೆ, TCಗೋ ಇನ್ನೊಂದಕ್ಕೋ ಬಂದೇ ಬರ್ತಾರೆ. ಬಂದಾಗ ನೀವು ಅದನ್ನ ಏನಪ್ಪ ಮಾಡ್ತಾ ಇದ್ದೀವಿ ಏನು ಅಂತ ಕೇಳಿದಾಗ ನಿಮ್ಗೆ ವಿವರಣೆಯಾಗಿ ಹೇಳ್ತಾರೆ. ನೀವು ಅವ್ರನ್ನ ಸ್ವಲ್ಪ ಸಹಕಾರದಲ್ಲಿ ಇಟ್ಕೊಂಡಾಗ ಮುಂದಿನ ದಿನಗಳಲ್ಲಿ ಎಲ್ಲಾ ವಿಚಾರಕ್ಕೂ ನಿಮ್ಗೂ ಅನುಕೂಲ ಆಗುತ್ತೆ, ಎಲ್ಲ ಒಳ್ಳೇದು ಆಗುತ್ತೆ. ಯಾಕಂತಂದ್ರೆ ನೀವು ವಿದ್ಯೆ ಕೊಟ್ಟಿರುವಂತ ಗುರುಗಳು, ನೀವು 4 ಜನ ವಿದ್ಯೆ ಕೊಟ್ಟಿದ್ಮೇಲೆ ಅವರು ಇವಾಗ ಅಫ್ಷಿಯಲ್ಗಳಾಗಿರ್ತಾರೆ, ಒಳ್ಳೆ ಅಧಿಕಾರದಲ್ಲಿರ್ತಾರೆ. ಅಂತವ್ರಿಗೆ ನೀವೆಲ್ಲ ಒಂದು ಅವ್ರ ಹತ್ರ ಏನಪ್ಪಾ ನೀವು ಈ ಕಾಲೇಜಿಂದ ಏನೋ ಒಂದು ಮಾಡಿ ಅಂದಾಗ ಖಂಡಿತ ಅವ್ರು ಏನೋ ಈ ಕಾಲೇಜಿಗೆ ಮಾಡ್ತಾರೆ. ಸರ್ಕಾರಿ ಕಾಲೇಜುಗಳು ನಡೆಸೋದು ತುಂಬಾ ಕಷ್ಟ ಇರುತ್ತೆ, ತಮಾಷೆ ಎಲ್ಲ. ಆದ್ರೂನು ನೀವೆಲ್ಲ ಇಷ್ಟು ಒಟ್ಟಾರೆ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು. ನಿಮ್ಮನ್ನೆಲ್ಲ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು.